ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 37ನೇ ಅಧ್ಯಾಯವನ್ನು ಶುರು ಮಾಡೋಣ. ಅವಳ ಕಣ್ಣೀರು ಕಂಡು ಸೂರಜ್ ಮನಸ್ಸು ಮರ್ಗಿದ್ರೂ ಕೋಪಕ್ಕೆ ಬೆಸೆದುಕೊಂಡಿದ್ದ ಮುಖ ಸಡಿಲ ಮಾಡದೆ, ಈಗ ಅತ್ತಿದ್ದು ಸಾಕು ಸಾನ್ವಿ, ಬಾಯಿ ಮುಚ್ಕೊಂಡು ನಡಿ ಎಂದವನು ದಾಪುಗಾಲು ಹಾಕುತ್ತಾ ಮನೆ ಹೊರಗೆ ನಡೆದುಬಿಟ್ಟ. ಸಾನು, ರಾತ್ರಿ ಊಟ ಮಾಡಿ ಹೊರಡ್ಬೋದಾಗಿತ್ತು ಅಲ್ವಾ ಕಂದ? ಅಮ್ಮನ ಮಾತಿಗೆ ಸಾನ್ವಿ ಏನ್ ತಾನೇ ಹೇಳಿಯಾಳು? ಸೂರಜ್ ಕೋಪ ವಿರಳವಾಗಿ ಕಂಡಿದ್ರೂ ಅದು ವಿಕೋಪಕ್ಕೆ ಹೋದಾಗ ಅವನು ಅಬ್ಬರಿಸುವ ರೀತಿ ಈ ಹಿಂದೆ ನೀರಜ್ ಜೊತೆಗಿನ ಜಗಳದಲ್ಲಿ ಸಾನ್ವಿ ಕಂಡಿರುವಳಲ್ಲ. ಈ ಸಮಯದಲ್ಲಿ ಅವನ ಜೊತೆ ಹೆಚ್ಚು ಮಾತನಾಡದೇ ಇರೋದು ಲೇಸ್ ಅಂತ ಅಂದ್ಕೊಂಡು, ಅಮ್ಮ ಇನ್ನೊಮ್ಮೆ ಬರ್ತೀನಿ, ಈಗಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ ಅಂದವಳು ಹೊರಡೋ ಮೊದಲು ಮನೆಯವರ ಕಾಲಿಗೆರಗಿ ಆಶೀರ್ವಾದ ಪಡೆಯುವಾಗ, ನಿನ್ನ ಗಂಡನ ಜೊತೆ ಸಾವಕಾಶವಾಗಿ ಕೂತು ನಿನ್ನ ಜೊತೆಗಿನ ಸಂಬಂಧದಲ್ಲಿನ ಒಳಿತು ಕೆಡಕುಗಳ ಬಗ್ಗೆ ಅವನಿಗೆ ಅರ್ಥ ಮಾಡಿಸಿ ಪೂರ್ವಿ ಜೊತೆಗೆ ಅವನ ಸಂಬಂಧ ಗಟ್ಟಿ ಮಾಡೋ ಮೊದಲೇ ನೀನು ಅತ್ತು ಕರೆದು ಅವಾಂತರ ಮಾಡೋದು ಬೇಕಿತ್ತಾ? ಅವನು ನಿನ್ನ ಮದುವೆ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಇಷ್ಟು ಬದಲಾಗಿದ್ದೀಯಾ ಸಾನ್ವಿ? ಮೊದಲೆಲ್ಲ ನೀನು ತಾತನ ಒಂದು ಮಾತನ್ನು ಮೀರ್ತಾ ಇರಲಿಲ್ಲ, ಆದರೆ ಈಗ ಯಾಕಿಷ್ಟು ಹಠ ಎಂದರು. ಅಜ್ಜಿಯ ಮಾತಿಗೆ ಬೇಸರ ಆದರೂ ಅದನ್ನು ಮರೆಮಾಚಿ ನಸುನಗುತ್ತಾ ಸಾನ್ವಿ, ಇದರಲ್ಲಿ ನನ್ನ ತಪ್ಪೇನಿದೆ ಅಜ್ಜಿ? ಮದುವೆ ಅನ್ನೋದು ದೇವರು ಅಲ್ಲೇ ಮೇಲೆ ತೀರ್ಮಾನ ಮಾಡಿರ್ತಾನೆ ಅಂತ ನೀವೇ ಈ ಹಿಂದೆ ಎಷ್ಟೋ ಸಲ ಹೇಳಿದ್ದೀರಾ. ಹೀಗಿರುವಾಗ ನಾನು ನನ್ನ ಗಂಡನ್ನು ಪೂರ್ವಿಗೆ ಬಿಟ್ಕೊಟ್ರೆ ದೇವರ ನಿರ್ಧಾರಕ್ಕೆ ಬೆಲೆ ಕೊಡ್ದು ಹಾಕಾಗುತ್ತೆ ತಾನೇ? ಈಗ ನಿಮ್ಮ ಜೊತೆಗೆ ಇಲ್ಲಿ ನಿಂತು ಮಾತಾಡ್ತಾ ಇದ್ದರೆ ಅಲ್ಲಿ ನನ್ನ ಗಂಡ ಕೋಪ ಸರ್ರಂತ ಏರ್ತಾ ಇರುತ್ತೆ. ನಾಳೆ ಸಂಜೆ ಬಂದು ನಿಮ್ಮನ್ನೆಲ್ಲ ಮಾತನಾಡಿಸಿ ಹೋಗ್ತೀನಿ. ನೀವು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀರ ತಾನೇ? ಬರಲಾ ಅಜ್ಜಿ ಎಂದವಳು ಮೊದಲ ಬಾರಿಗೆ ತನ್ನ ಅಜ್ಜಿಯ ಎದುರು ಧೈರ್ಯವಾಗಿ ಮಾತನಾಡಿದ್ಲು. ಮನೆಯಿಂದ ಹೊರಟ ಸಾನ್ವಿ ಕಾರ್ನಲ್ಲಿ ಬಂದು ಕೂತ್ರೆ ಸೂರಜ್ ಮುಖವನ್ನು ಇನ್ನೂ ಗಡಿಗೆ ಗಾತ್ರ ಮಾಡಿಕೊಂಡಿದ್ದ. ಎಲ್ಲ ಮುಗೀತಲ್ಲ, ಮತ್ಯಾಕಿನ್ನೂ ಕೋಪ ಅಂತ ಕೇಳಿದ್ರೆ ಅವಳಿಗೆ ಉತ್ತರಿಸದೆ ಸುಮ್ಮನೆ ಕಾರ್ ಸ್ಟಾರ್ಟ್ ಮಾಡಿ ಹೊರಟ. ಮಿಸ್ಟರ್ ಲೈಟ್ ಕಂಬ, ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೀಗಾಡ್ತಾ ಇದ್ದೀರಾ? ಓಯ್ ಕುತುಬ್ ಮಿನಾರ್, ಏನಾದರೂ ಮಾತಾಡಿ ಎಂದಳು. ಯಾವ ಮಾತು ತನಗಲ್ಲ ಎಂಬಂತೆ ಸುಮ್ಮನೆ ರಸ್ತೆ ಕಡೆ ಕಣ್ಣಿಟ್ಟು ಕಾರು ಚಲಾಯಿಸುತ್ತಿದ್ದವನ ಭುಜಕ್ಕೊರಗಿದ ಸಾನ್ವಿ, ನನ್ನ ಮುದ್ದಿನ ಗಂಡ, ನನ್ನ ಲಂಬು ಡಾರ್ಲಿಂಗ್ ಯಾಕಿಷ್ಟು ಅಪ್ಸೆಟ್ ಆಗಿದೆ? ಕೈ ನೋವಾ? ನಾನಾ ಹೇಳ್ದೆ ಹಾಗೆ ಗಾಜೊಡ್ದು ರಕ್ತ ಬರೆಸ್ಕೊ ಅಂತ? ಅಬ್ಬಾ, ಮೊದಲೆಲ್ಲ ಏನು ಸ್ಕೋಪ್ ಹೊಡಿತಾ ಇದ್ರಿ? ಕೋಪನೇ ಬರಲ್ಲ, ನಾನೊಂಥರ ಐಸ್ ಕ್ರೀಮ್ ಥರ ಯಾವಾಗಲೂ ತಣ್ಣಗಿರ್ತೀನಿ ಅಂತ. ಈಗ ನೋಡು, ಯಾವಾಗಲೂ ಸಿಡುಕ್ ಮುತಿ ಸಿದ್ದಪ್ಪನ ಹಾಗಾಡೋದು. ಸಾನ್ವಿ ಒಬ್ಳೆ ವಟವಟ ಅಂತಿದ್ರೆ ಸೂರಜ್ ಮಾತ್ರ ತನ್ನ ಮೌನ ಮುರಿಯುವ ಯಾವ ಲಕ್ಷಣವನ್ನು ತೋರಿಸ್ತಾ ಇಲ್ಲ. ಮನೆ ತಲುಪಿದ ತಕ್ಷಣ ತನ್ನ ಪಾಡಿಗೆ ತಾನು ಕಾರ್ ಇಳಿದು ಒಳಗೆ ನಡೆದುಬಿಟ್ಟ. ಹಾಳದ್ದು, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನಾಗಿದೆ ಅಂತನಾದರೂ ಬಾಯ್ಬಿಟ್ಟು ಹೇಳಬಾರ್ದಾ? ಅರ್ಧ ಗಂಟೆ ಆಯಿತು ನನ್ನ ಜೊತೆಗೆ ಒಂದು ಮಾತಾಡಿಲ್ಲ ಈ ಲೈಟ್ ಕಂಬ. ಇಷ್ಟಕ್ಕೆ ನನಗೆ ಹೊಟ್ಟೆಯಲ್ಲೆಲ್ಲ ಸಂಕಟ ಆಗ್ತಾ ಇದೆ. ಥೂ, ಏನು ಜನ್ಮಾನಪ್ಪ ನಂದು ದೇವ್ರೇ! ಮದುವೆನೇ ಬೇಡ ಅಂತ ಇದ್ದವಳು ಈಗ ಗಂಡ ಅಂದರೆ ಸಾಯ್ತಾ ಇದ್ದೀನಲ್ಲ, ಏನು ಹೇಳಬೇಕು ನನಗೆ? ಗೊಣಗಿಕೊಂಡು ಮನೆಯೊಳಗೆ ನಡೆದು ಹೋದ ಹುಡುಗಿಯನ್ನು ಬಾಗಿಲಲ್ಲೇ ನಿಲ್ಲಿಸ್ಕೊಂಡ ಜಾನಕಿಯವರು, ಇದೇನಮ್ಮ ಸಾನ್ವಿ, 1 ವಾರಕ್ಕೆ ಅಂತ ಹೋದವರು 3 ದಿನಕ್ಕೆ ವಾಪಸ್ ಬಂದುಬಿಟ್ರಿ, ಯಾಕೆ ನಿನ್ನ ಗಂಡನಿಗೆ ಅಲ್ಲಿ ಸರಿ ಹೋಗಲಿಲ್ವಾ ಎಂದರು. ಸರಿ ಹೋಗೋದಾ? ನಿಜ ಹೇಳಬೇಕಂದ್ರೆ ಅವರು ಅಷ್ಟು ಚೆನ್ನಾಗಿ ನಮ್ಮನೆಗೆ ಅಡ್ಜಸ್ಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮಗೆ ಗೊತ್ತಾತ್ತೆ, ಅವರು ನನಗಿಂತ ಮೊದಲೆದ್ದು ಹಾಲು ಕಾಯಿಸಿ ಕಾಫಿ ಮಾಡಿಕೊಟ್ರು, ಅಮ್ಮನಿಗೆ ಸಹಾಯ ಮಾಡಿದರು. ನಾನು ಚಾಪೆ ಮೇಲೆ ಮಲಗಿದ್ರೆ ಅವರು ಬಂದು ಅಲ್ಲೇ ಮಲಗ್ತಾಯಿದ್ರು. ಸೋಫಾ ಮೇಲೆ ಇಲ್ಲ ರೂಮ್ನಲ್ಲಿ ಮಂಚದ ಮೇಲೆ ಮಲ್ಗೋಣ ಅಂದರೆ ಒಪ್ಪಲೇ ಇಲ್ಲ. ನಿಮ್ಮ ಮಗ ಈ ವಿಷಯದಲ್ಲಿ ತುಂಬ ಒಳ್ಳೆಯವರು. ಆದರೆ ಇವತ್ತು ನನ್ನ ಅಜ್ಜಿ, ತಾತ, ಮಾವ ನನ್ನ ಬಗ್ಗೆ ಏನೇನೋ ಮಾತಾಡಿ ಅವರಿಗೆ ಕೋಪ ಬರೆಸ್ಬಿಟ್ರು. ಅದಕ್ಕೆ ಅಲ್ಲಿ ಎಲ್ಲರ ಮೇಲೆ ಕೂಗಾಡಿ ನನ್ನ ವಾಪಸ್ ಕರ್ಕೊಂಡು ಬಂದರು. ಈಗ ನೋಡಿದ್ರೆ ನನ್ನ ಜೊತೆ ಮಾತಾಡ್ತಾನೂ ಇಲ್ಲ. ನಾನೇನು ತಪ್ಪೇ ಮಾಡಿಲ್ಲ, ಆದರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇರಿ, ಹೋಗಿ ಸ್ವಲ್ಪ ಏನು ವಿಷಯ ಅಂತ ವಿಚಾರಿಸ್ಕೊಂಡು ಬರ್ತೀನಿ ಎಂದು ಹೇಳಿ ಮೆಟ್ಟಿಲೇರಿ ರೂಮಿಗೆ ಹೋಗಿ ನೋಡಲು ಅವನಾಗಲೇ ಬಟ್ಟೆ ಬದಲಾಯಿಸಿ ಲ್ಯಾಪ್ಟಾಪ್ ಹಿಡಿದು ಸೋಫಾದಲ್ಲಿ ಕೂತ್ಬಿಟ್ಟಿದ್ದ. ಸೂರಿ, ಏನು ಮಾಡ್ತಾ ಇದ್ದೀರಾ? ಮಾತಲ್ಲೇ ಪುಸಲಾಯಿಸುತ್ತಾ ಹೋಗಿ ಅವನ ಪಕ್ಕ ಕೂತು ಅವನ ಭುಜಕ್ಕೆ ಹೊರಗಿದ್ರೆ, ದೂರ ಹೋಗು ಸಾನ್ವಿ, ನನ್ನ ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಪ್ರೈವಸಿ ಇರುತ್ತೆ, ಹೀಗೆಲ್ಲ ಅಂಟ್ಕೊಂಡು ಕೂತು ನನ್ನ ಮೇಲ್ಸ್ ನೋಡಿ ಆಮೇಲೆ ಬೇರೆ ಏನೋ ಅಡ್ವಾಂಟೇಜ್ ತಗೋಬೇಡ ಎಂದು ದೂರ ಸರಿಸಿದ್ದ. ಸೂರಜ್ ಮಾತು ಕೇಳಿ ಅವನ ಮೇಲೆ ಬೇಸರ ಮೂಡಿತು.
ಇನ್ನು ಇವನ ಜೊತೆಗಿನ ಮಾತು ಬೇಡ ಅನ್ನಿಸಿ ಎದ್ದು ಬಾತ್ರೂಮ್ಗೆ ಹೋದವಳು ಅದ್ಯಾಕೋ ಬೇಸರ ತಡೆಯೋಕ್ಕಾಗದೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಲು. ನಾನೇನು ಕಳ್ಳಿನ ಇವ್ರ ಮೇಲ್ಸ್ ನೋಡಿ ಅಡ್ವಾಂಟೇಜ್ ತಗೋತೀನಿ ಅಂತ ಹೇಳೋಕೆ? ಹುಚ್ಚಿ ಹಾಗೆ ಇವರನ್ನು ಪ್ರೀತಿಸ್ತಾ ಇರೋದಕ್ಕೆ ಒಳ್ಳೆ ಬಹುಮಾನ ಕೊಟ್ಟರು. ಇವಾಗಿಂದ ಇವರೇ ನನ್ನ ಮೇಲೆ ಮುನ್ಸ್ ತೋರಿಸೋದು, ನಾನೇ ಇವರನ್ನು ಮಾತಾಡ್ಸಲ್ಲ. ಗಟ್ಟಿ ನಿರ್ಧಾರ ಮಾಡಿ ಮುಖ ತೊಳೆದು ಹೊರಗೆ ಬಂದವಳು ಕನ್ನಡಿ ಮುಂದೆ ನಿಂತು ಹರಡಿದ್ದ ಕಣ್ಣಿನ ಕಪ್ಪನ್ನು ಒರೆಸ್ಕೊಳ್ತಾ ಇದ್ರೆ ಹಿಂದಿನಿಂದ ಬಂದು ಇವಳ ನಡು ಬಳಸಿ ನಿಂತವನು, ಈ ಚೂಡಿದಾರ್ಗಿಂತ ಬೆಳಗ್ಗೆ ಸೀರೆಯಲ್ಲಿ ಇನ್ನೂ ಹೆಚ್ಚು ಮುದ್ದ ಕಾಣಿಸ್ತಿದ್ದೆ ಸಾನು ಎಂದವನು ಅವಳ ಕೊರಳಿಗೆ ಮುತ್ತಿಟ್ರೆ ಕಣ್ಮುಚ್ಚಿ ಹಿಂದಕ್ಕೆ ವಾಲಿ ಅವನ ಎದೆಗೊರಗಿದ್ಲು ಸಾನ್ವಿ. ಅವಳ ನಡುವಿದ್ದ ಮೇಲಿದ್ದ ಹಿಡಿತವನ್ನು ಮತ್ತಷ್ಟು ಬಿಗಿ ಮಾಡಿ ಅವಳ ಕೊರಳನ್ನು ಮುದ್ದಿಸುತ್ತಾ, ಸಾನು, ಇವತ್ತು ನಿನಗೆ ಓಕೆನಾ ಎಂದು ಕೇಳಿದ್ದ. ಹ್ಞೂ ಎಂದು ತಲೆ ಆಡಿಸಿದ ಸಾನ್ವಿ ತಕ್ಷಣ ಎಚ್ಚೆತ್ತು ಮೊಣಕೈಯಿಂದ ಅವನ ಹೊಟ್ಟೆಗೆ ಗುದ್ದಿದವಳು, ಏನೋಕೆ ಏನೋಕೆ? ಇಲ್ಲ, ನಾಟ್ ಓಕೆ. ಆಗ್ಲಿಂದ ನನ್ನ ಮೇಲೆ ಮುನಿಸ್ಕೊಂಡು ಮಾತು ಬಿಟ್ಟು ಆಮೇಲೆ ನಾನು ದೊಡ್ಡ ಕಳ್ಳಿ ಅನ್ನೋ ಹಾಗೆ ಮಾತಾಡಿ ಈಗ ಬಂದು ಮುದ್ದು ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡ್ರಾ? ಹೋಗ್ತೀನಿ ನಾನು ಕೆಳಗಡೆ. ನಿಮ್ಮಿಂದ ಮಧ್ಯಾಹ್ನ ಊಟ ಸರಿಯಾಗಿ ಮಾಡಲಿಲ್ಲ, ಅದಕ್ಕೆ ಈಗ ಹೊಟ್ಟೆ ತುಂಬ ಊಟ ಮಾಡಿ ಗೆಸ್ಟ್ ರೂಮ್ನಲ್ಲಿ ಮಲ್ಕೋತೀನಿ. ನೀವು ನಿಮ್ಮ ಲ್ಯಾಪ್ಟಾಪ್ ಜೊತೆ ಮಲ್ಕೊಳ್ಳಿ, ಅದನ್ನೇ ತಬ್ಕೊಂಡು ಅದನ್ನೇ ಮುದ್ದು ಮಾಡಿಕೊಂಡು ಹಾಯಾಗಿ ನಿದ್ದೆ ಮಾಡಿ. ಪಟಾಕಿಯ ಹಾಗೆ ಸಿಡಿಯುತ್ತಿದ್ದ ಹುಡುಗಿಯನ್ನು ಎಳ್ಕೊಂಡು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡವನು, ನೋಡಿದ್ಯಾ ಸಾನು, ನಾವಿಷ್ಟಪಡೋ ವ್ಯಕ್ತಿ ನಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದರೆ ಎಷ್ಟು ಬೇಸರ ಆಗುತ್ತೆ ಅಂತ. ನಾನು ನಿನಗೆ ಹೇಳಿದ್ದೇನು, ನನ್ನ ಮೇಲ್ ನೋಡಬೇಡ ಅಂದೆ, ಅಷ್ಟಕ್ಕೆ ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನಿದೆ? ಆಫೀಸ್ನಲ್ಲಿ ನನ್ನ ಎಲ್ಲ ಮೇಲ್ಸ್ ನೀನು ತಾನೇ ಚೆಕ್ ಮಾಡೋದು, ಅದು ಹೊಳಿಲಿಲ್ವ ನಿನಗೆ? ಹಾಗೆ ನಿಮ್ಮ ಮನೆಯವರು ನಿನ್ನ ಗಂಡನಿಗೆ ಬೇರೆ ಮದುವೆ ಮಾಡ್ತೀನಿ ಅಂದಾಗ ನನ್ನ ಗಂಡ ಹಾಗೆಲ್ಲ ಯಾರ್ಯಾರದ್ದೋ ಮಾತು ಕೇಳಿ ನನ್ನ ದೂರ ಮಾಡಲ್ಲ ಅಂತ ಅವ್ರ ಮುಖ ಕೊಡೋದು ಹಾಗೆ ಹೇಳಬೇಕಿತ್ತು. ಅದು ಬಿಟ್ಟು ಅವ್ರ ಮಾತು ಕೇಳಿ ನಾನು ನಿನ್ನ ದೂರ ಮಾಡ್ತೀನಿ ಅಂತ ಹೆದರಿದ್ದೆ ನೋಡು, ಅದೇ ಕಣೆ ನನಗೆ ಬೇಸರ ಆಗಿದ್ದು. ನನ್ನ ಮೇಲೆ ಹಾಗಾದರೆ ನಿನಗೆ ನಂಬಿಕೆನೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಎಂದ. ಸೂರಜ್ ಮಾತು ಕೇಳಿ ತಪ್ಪಿತಸ್ಥ ಭಾವ ಹೊತ್ತು ತಲೆ ತಗ್ಗಿಸಿದ ಸಾನ್ವಿಯ ಗಲ್ಲ ಹಿಡಿದು ತಲೆ ಎತ್ತಿ ಅವಳ ಹಣೆಗೆ ಮುತ್ತಿಟ್ಟವನು, ಇನ್ನು ಮುಂದೆ ಆದರೂ ನನ್ನ ಮೇಲೆ ನಂಬಿಕೆ ಇಡ್ತೀಯ ಸಾನು ಎಂದ. ಹ್ಞೂ ಸೂರಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದರೆ ನನ್ನ ಮನೆಯವರು ನನ್ನದ್ದು ಕೆಟ್ಟ ಜಾತಕ, ದರಿದ್ರ ಕಾಲುಗುಣ ಅಂತ ಏನೇನೋ ಹೇಳಿ ಎಲ್ಲಿ ನಿಮ್ಮ ಮನಸ್ಸನ್ನು ಹಾಳು ಮಾಡಿಬಿಡ್ತಾರೋ ಅನ್ನೋ ಭಯ ಹುಟ್ಟಿತ್ತು. ಆ ಭಯಕ್ಕೆ ನಾನು ಹಾಗತ್ತಿದ್ದು. ನನಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಅಜ್ಜಿ ತಾತ ನನ್ನನ್ನು ಎಷ್ಟು ಹೇಟ್ ಮಾಡ್ತಾರೆ ಗೊತ್ತಾ ಎಂದಳು. ಗೊತ್ತು, ನೋಡಿದೆ. ಈಗ ನಿಮ್ಮ ಮನೆಯವ್ರ ಮಾತು ಸಾಕು ಸಾನು. ಈಗ ನಮ್ಮ ಮಧ್ಯೆ ಎಲ್ಲ ಸರಿ ಹೋಗಬೇಕು ಅಂದರೆ ನನಗೆ ಅರ್ಜೆಂಟಾಗಿ ಏನಾದರೂ ಕೊಡು ಎಂದ. ಅವನ ಮಡಿಲಲ್ಲಿ ಕೂತಿದ್ದವಳು ಅವನ ಕೊರಳ ಬಳಸಿ ಅವನ ಎರಡೂ ಕೆನ್ನೆಗೆ ಮುತ್ತಿಟ್ಟು, ಹಾಗಾದರೆ ಯಾವುದೇ ಕಾರಣಕ್ಕೂ ನನ್ನ ನೀವು ದೂರ ಮಾಡಲ್ವಾ? ಪ್ರಾಮಿಸ್ ಎಂದಳು. ಸಾನ್ವಿ ಮಾತಿಗೆ ತನ್ನುತ್ತರ ಎಂಬಂತೆ ಅವಳ ಅಧರವನ್ನು ಚುಂಬಿಸಲು ಅವಳತ್ತ ಬಾಗಿದವನು ಅಪ್ಪನ ಕೂಗಿಗೆ ಬೆಚ್ಚಿಬಿದ್ದ. ಸೂರಜ್, ನಿನ್ನ ಹೆಂಡ್ತಿನ ಕರ್ಕೊಂಡು ಈಗಲೇ ಬಾ ಇಲ್ಲಿ. ಅಪ್ಪನ ಕೂಗು ಕೇಳಿ, ಥೋ, ಹೆಂಡ್ತಿಗೆ ಒಂದು ಮುತ್ತು ಕೊಡೋಕ್ಕೂ ಬಿಡಲ್ಲ ಈ ಜನ. ನೋಡೇ ಸಾನು, ನನ್ನ ಅಣ್ಣ ಯಾಕೆ ಬೇರೆ ಮನೆಗೆ ಮಾಡ್ಕೊಂಡು ಹೋದ ಅಂತ ನನಗೀಗ ಅರ್ಥ ಆಗ್ತಿದೆ. ಅವನೇ ಅದೃಷ್ಟವಂತ. ಬಾರೆ ಸಾನು, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಎಂದ. ಸೂರಜ್ ಮಾತು ಕೇಳಿ ಅವನನ್ನು ಹಿಂದಕ್ಕೆ ತಳ್ಳಿ ಅವನ ಮಡಿಲಿನಿಂದ ಮೇಲೆದ್ದವಳು, ಬೇರೆ ಮನೆ ಅಂತೆ, ಹಾಗಿದ್ರೆ ಇದೇ ಜಾಗದಲ್ಲಿ ಅವತ್ತು ಅಣ್ಣ ಅತ್ತಿಗೆ ಬೇರೆ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಕೋಪ ಮಾಡಿಕೊಂಡು ಕೈಗಾಯ ಮಾಡಿಕೊಂಡು ನನ್ನನ್ನು ತಬ್ಕೊಂಡು ನಿಮ್ಮ ತಮ್ಮನ ದೃಷ್ಟಿನಲ್ಲಿ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿ ಆಮೇಲೆ ಅದೇ ವಿಷಯಕ್ಕೆ ನನಗೆ ತಾಳಿ ಕಟ್ಟಿದ್ದು ಮರ್ತೋಯ್ತಾ? ಅವತ್ತೇ ಅವರು ಬೇರೆ ಮನೆಗೆ ಹೋದರೆ ಹೋಗಲಿ ಅಂತ ಆರಾಮಾಗಿದ್ದಿದ್ರೆ ನಮ್ಮೆಲ್ಲರ ಲೈಫ್ ಎಷ್ಟು ನಾರ್ಮಲ್ ಆಗಿರೋದು ತಾನೇ ಎಂದಳು. ಸಾನ್ವಿ ಮಾತು ಕೇಳಿ ಮತ್ತೆ ಮುನಿಸ್ಕೊಂಡ ಸೂರಜ್, ಅಪ್ಪ ಕರಿತಾ ಇದ್ದಾರೆ, ಅದೇನು ಕೇಳಿ ಬಂದಮೇಲೆ ಇದೇ ಕಣೆ ನಿನಗೆ. ಏನಂದೆ? ಲೈಫ್ ನಾರ್ಮಲ್ ಇರ್ತಿತ್ತಾ? ಈಗೇನು ಅಬ್ನಾರ್ಮಲ್ ಆಗಿದೆಯಾ? ಪಾಪಿ, ಬರೀ ನನ್ನ ಹೊಟ್ಟೆ ಉಡ್ಸೋಕೆ ಇರೋದಲ್ವ ನೀನು? ಮಾತನಾಡ್ತಾ ಇದ್ದವನು ಮತ್ತೊಮ್ಮೆ ಕೂಗಿದ ಅಪ್ಪನಿಗೆ, ಏನಷ್ಟು ಅರ್ಜೆಂಟು, ಬಂದೆ ತಡೀರಿ ಅಪ್ಪ ಎಂದು ಮೆಟ್ಟಿಲಿಳಿದು ಹೋದ. ಕೆಳಗಿಳಿದು ಬಂದ ಸೂರಜ್ ಸಾನ್ವಿ ಲಿವಿಂಗ್ ರೂಮ್ನಲ್ಲಿ ಅಪ್ಪ, ಅಮ್ಮ, ಅಜ್ಜಿ ಅಲ್ಲದೆ ಯುವರಾಜ್ ತನ್ನ ಹೆಂಡತಿ ನೀತಾ ಜೊತೆಗೆ ಮತ್ತು ನೀರಜ್ ಸಹ ಬಂದಿರೋದನ್ನು ಕಂಡು ಅಚ್ಚರಿಪಟ್ಟರು. ಇದೇನಪ್ಪ, ಇವತ್ತು ನಮ್ಮ ಫ್ಯಾಮಿಲಿ ಗ್ಯಾದರಿಂಗ್ ನಡೀತಾ ಇದೆಯಾ? ಯುವಿ ಅಣ್ಣ, ಲಾಂಗ್ ಟೈಮ್. ಅವತ್ತು ಮನೆ ಬಿಟ್ಟು ಹೋದವನು ಇವತ್ತೇ ಕಣೋ ನಿನ್ನ ಮುಖ ದರ್ಶನ ಆಗ್ತಾ ಇರೋದು. ಇನ್ನು ಚಿಕ್ಕ, ನೀನು ಯಾವಾಗಲಪ್ಪ ಜರ್ಮನಿಯಿಂದ ಬಂದಿದ್ದು ಎಂದು ಮನೆಯವರನ್ನೆಲ್ಲ ಪ್ರಶ್ನಿಸುತ್ತಲೇ ಸೋಫಾದಲ್ಲಿ ಕೂತವನು, ಸಾನು, ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾರೆ ಎಂದನು.
ಮಗನ ಈ ರೀತಿಯಾದ ವರ್ತನೆಯಿಂದ ಕಿರಿಕಿರಿಗೊಂಡ ದೇವರಾಜ್, ಸೂರಜ್, ಬರ್ತಾ ಬರ್ತಾ ಈ ಜಗತ್ತು ನಿನ್ನ ಸುತ್ತಮುತ್ತ ಮಾತ್ರ ಸುತ್ತುತ್ತಿದೆ ಎಂದು ಭಾವಿಸೋಷ್ಟು ನ್ಯಾನ್ಸಿಯಸ್ಟ್ ಆಗಿದ್ದೀಯಾ. ಯಾವಾಗಲೂ ನೀನಾಯಿತು, ನಿನ್ನ ಹೆಂಡತಿ ಆಯಿತು, ಇಷ್ಟೇ ಆಗೋಯ್ತು. ಅಮ್ಮ ನೀನು ಅಷ್ಟೇ. ಅದು ಹೇಗಮ್ಮ ನೀನು ಅಷ್ಟು ಒಡವೆ ತಗೊಂಡು ಹೋಗಿ ಈ ಭಿಕಾರಿ ಕೊಟ್ಬಿಟ್ಟೆ? ಹೋಗಲಿ, ಕೊಡೋಕೆ ಮೊದಲು ನಾನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ಎಂದರು. ನಿನ್ಯಾಕೋ ಕೇಳಬೇಕು? ಅದು ನನ್ನ ಒಡವೆ, ನಾನು ನನ್ನ ಮಗಳಿಗೆ ಅಂತ ಇಟ್ಟಿದ್ದು. ಹೀಗೆ ನಿನ್ನ ದುರಹಂಕಾರದ ಮಾತುಗಳಿಗೆ ನೊಂದು ಅವತ್ತು ಮನೆ ಬಿಟ್ಟು ಹೋದವಳು ಇಷ್ಟು ವರ್ಷಗಳಾದರೂ ವಾಪಸ್ ಬಂದಿಲ್ಲ. ಒಂದೊಂದು ಸಲ ಭಯ ಆಗುತ್ತೆ ಕಣೋ, ಅವಳ ಜೀವಕ್ಕೆ ಏನಾದರೂ ಹಾನಿ ಆಗಿ ಹೋಗಿದ್ಯಾ ಅಂತ. ಅಳುತ್ತಾ ಸೋಫಾದಲ್ಲಿ ಕುಸಿದು ಕೂತ ಅಜ್ಜಿಯತ್ತ ಓಡಿ ಹೋದ ಸೂರಜ್ ಯುವರಾಜ್ ಅವರನ್ನು ಸಮಾಧಾನ ಮಾಡ್ತಾ, ಅಜ್ಜಿ, ಅತ್ತೆಗೆ ಏನೂ ಆಗಿರಲ್ಲ, ಅವರು ಎಲ್ಲೇ ಇದ್ದರೂ ಚೆನ್ನಾಗಿರ್ತಾರೆ. ಏನೋ ಅಪ್ಪನ ಮೇಲಿನ ಕೋಪಕ್ಕೆ ನಮ್ಮಿಂದ ದೂರ ಇದ್ದಾರೆ ಅಷ್ಟೇ. ಈಗ ನೀವು ಹೀಗೆ ಅತ್ತು ಮನಸ್ಸಿನ ನೆಮ್ಮದಿ ಹಾಳು ಮಾಡಿಕೊಂಡು ಆರೋಗ್ಯ ಹಾಳಾದರೆ ನಿಮ್ಮ ಮಗಳು ವಾಪಸ್ ಬಂದ ಮೇಲೆ ಅವ್ರ ಜೊತೆ ಪಾರ್ಟಿ ಮಾಡೋಕ್ಕಾಗತ್ತಾ? ಸೂರಜ್ ಮಾತು ಕೇಳಿ ಅವನೆಡೆಗೆ ತಮ್ಮ ಮೆಚ್ಚುಗೆಯ ನಗೆ ಬೀರಿದ ದುರ್ಗಾದೇವಿ, ನನ್ನ ಮಗಳನ್ನು ನನ್ನಿಂದ ದೂರ ಮಾಡಿದ ನಿಮ್ಮಪ್ಪನಿಗೆ ನಾನು ಏನು ಶಿಕ್ಷೆ ಕೊಡದೇ ಇರೋದಕ್ಕೆ ಕಾರಣ ನನಗವನು ನಿಮ್ಮಂಥ ಮುದ್ದಾದ ಮೊಮ್ಮಕ್ಕಳನ್ನು ಕೊಟ್ಟಿದ್ದಾನೆ ಅಂತ. ಯುವಿ ಪುಟ್ಟ, ನೀನಂತೂ ಮದುವೆ ಆಗಿ ಮನೆ ಬಿಟ್ಟು ಹೋಗಿದ್ದು ಮತ್ತೆ ಈ ಅಜ್ಜಿ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಮೊಮ್ಮಗನ ತಲೆ ನೇವರಿಸಿ ಹಣೆಗೆ ಮುತ್ತಿಟ್ಟು ಸೂರಜ್ ಹಣೆಗೂ ಮುತ್ತಿಟ್ಟವರು, ಚಿಕ್ಕ ಅದ್ಯಾಕೋ ಅಲ್ಲಿ ಮೈಲಿ ದೂರ ನಿಂತಿದ್ದೀಯಾ? ಅಜ್ಜಿ ಹತ್ರ ಬಾರಿ ಮೊಮ್ಮಗನೇ, ಯಾವಾಗ ಬಂದೆ ಕೇಳಿದ ಅಜ್ಜಿಯ ಕಡೆ ತಿರುಗ್ದವನು ಇಷ್ಟೊತ್ತು ಸಾನ್ವಿಯನ್ನು ನೋಡುತ್ತಲೇ ಮೈ ಮರೆತಿದ್ದ. ಸಾನ್ವಿ, ನಿನ್ನ ಮೇಲೆ ಬೇಕಂದ್ರೂ ಕೋಪ ಮಾಡ್ಕೊಳಕ್ಕಾಗ್ತಿಲ್ವೇ? ಅದೆಷ್ಟು ಸುಂದರವಾಗಿದ್ದೀಯಾ. ನಿನಗ್ಯಾಕೆ ನನ್ನ ಅಣ್ಣನ ಮೇಲೆ ಲವ್ ಆಯಿತು? ನನಗೇನು ಕಡಿಮೆ ಆಗಿದೆ ಅಂತ ನನ್ನ ಕಡೆ ತಿರುಗಿಯೂ ನೋಡಲಿಲ್ಲ ನೀನು? ಇರಲಿ, ಇಲ್ಲೇ ಒಂದು ವಾರ ಇರ್ತೀನಲ್ಲ, ನಿನ್ನ ಮನಸ್ಸನ್ನು ಗೆಲ್ಲೋಕೆ ಟ್ರೈ ಮಾಡ್ತೀನಿ. ಯಾವುದೇ ಕೆಟ್ಟ ರೀತಿನಲ್ಲ, ನನ್ನ ಅಣ್ಣನ ಥರನೇ ನಗು ಮುಖ ಇಟ್ಕೊಂಡು. ಹಾಗೆ ನಿನ್ನ ಮನಸ್ಸು ನನ್ನ ಕಡೆ ವಾಲೋ ಹಾಗೆ ಮಾಡ್ತೀನಿ. ಯೋಚಿಸುತ್ತಾ ಅಜ್ಜಿಯ ಹತ್ರ ಹೋಗಿ, ಐ ಮಿಸ್ಡ್ ಯು ಸೋ ಮಚ್ ಅಜ್ಜಿ ಅಂದವನ ಕಣ್ಣುಗಳು ಮಾತ್ರ ಸಾನ್ವಿ ಕಡೆಗೆ ಇತ್ತು. ಅತ್ತೆ ಜೊತೆಗೆ ಮಾತನಾಡುವುದರಲ್ಲಿ ಬ್ಯುಸಿ ಇದ್ದ ಸಾನ್ವಿ ತನ್ನನ್ನು ಓರೆಗಣ್ಣಿನಿಂದ ನೋಡಿದ ನೀರಜ್ನ ಗಮನಿಸದೇ ಇದ್ದರೂ ಯಾರದನ್ನು ಗಮನಿಸಬೇಕಿತ್ತೋ ಅದನ್ನು ಅವರು ಕಂಡಾಗಿತ್ತು. ಕೋಪದಲ್ಲಿ ಮುಷ್ಟಿ ಕಟ್ಟಿದ್ರೆ ಕಾರಣವಿಲ್ಲದೆ ಜಗಳ ಸಲ್ಲದು ಅಂತ ಸುಮ್ಮನಾದವನು ಮನೆಯವರ ಜೊತೆಗೆ ಊಟಕ್ಕೆ ಕೂರದೆ ಕೈ ನೋವಿನ ನೆಪ ಮಾಡಿ ಸಾನ್ವಿಗೆ ರೂಮಿಗೆ ಊಟ ತರೋದಕ್ಕೆ ಹೇಳಿ ಅವಳ ಕೈಯಲ್ಲಿ ತುತ್ತು ತಿನ್ನಿಸ್ಕೊಂಡ. ಊಟ ಮಾಡಿಸಿದ್ಮೇಲೆ ಅವನ ಬಾಯಿ ಒರೆಸಿದವಳು, ನಿಮಗೆ ನಿಮ್ಮ ಅಣ್ಣ ತಮ್ಮ ಇವತ್ತು ಮನೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಿತ್ತಾ? ಅದಕ್ಕೆ ನಾ ಇಲ್ಲಿಗೆ ವಾಪಸ್ ಬಂದಿದ್ದು ಎಂದಳು. ಇಲ್ಲ ಕಣೋ ಸಾನು, ನನಗೂ ಅವರಿಬ್ಬರನ್ನ ಕಂಡು ಆಶ್ಚರ್ಯ ಆಯಿತು. ಆಮೇಲೆ ಇನ್ನೊಂದು ಮಾತು, ಆ ಚಿಕ್ಕ ಇಲ್ಲಿರೋವರೆಗೂ ಸ್ವಲ್ಪ ಹುಷಾರು ಎಂದ ಗಂಡನ ಮಾತಿಗೆ ನಗುತ್ತಾ ಅವನನ್ನು ತನ್ನತ್ತ ಎಳೆದುಕೊಂಡು ಹಣೆಗೆ ಹಣೆ ಒತ್ತಿದವಳು, ನಿಮ್ಮ ಚಿಕ್ಕ ಏನು ನನಗಿಂತ ದೊಡ್ಡ ರೌಡಿನ? ನಾನು ನೋಡಿ ಅವನು ನಡಗಬೇಕು, ಅದು ಬಿಟ್ಟು ನಾನು ಹೆದರೋದಾ? ನೋ ವೇ. ಈಗ ನಾನು ಊಟ ಮಾಡಿ ಬರ್ತೀನಿ, ನಾನು ಬರೋ ಅಷ್ಟರಲ್ಲಿ ನಿದ್ದೆ ಮಾಡಬೇಡಿ, ನಿಮಗೇನೋ ಹೇಳಬೇಕಿತ್ತು ಎಂದು ಹೇಳಿ ಕೆಳಗೆ ಹೊರಟ ಸಾನ್ವಿ ಜೊತೆಗೆ ತಾನೂ ಹೋದ ಸೂರಜ್. ಅವಳನ್ನು ಬಳಸಿ ತನ್ನೆಡೆಗೆ ಎಳೆದುಕೊಳ್ತಿದ್ರೆ ಅವನ ಎದೆಗೆ ಕೈ ಹಾಕಿ ಅವನನ್ನು ದೂರ ಸರಿಸ್ತಾ ಇದ್ಲು ಸಾನ್ವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.